ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟು ಸ್ಟ್ರೈಟ್ಸ್ ಅಥವಾ ಜಲಸಂಧಿ ಎಂಬ ಕಾನ್ಸೆಪ್ಟ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈ ಜಲಸಂಧಿಗಳ ಬಗ್ಗೆ ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾನೆ. ಸೊ ಹಾಗಾದರೆ ಜಲಸಂಧಿ ಅಂದರೆ ಏನು, ಸೊ ಯಾವೆಲ್ಲ ಜಲಸಂಧಿಗಳಿದ್ದಾವೆ, ಆ ಜಲಸಂಧಿಯನ್ನ ಇಟ್ಕೊಂಡು ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಕ್ವಶನ್ಸ್ ಅನ್ನ ರೈಸ್ ಮಾಡ್ಬೋದು ಎನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರು ನೀವು ಇನ್ನು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಪಡ್ಕೊಳ್ಳಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಕ್ಲಾಸಸ್ ಕೂಡ ಪ್ರಾರಂಭವಾಗಿದ್ದಾವೆ. KS, ಬ್ಯಾಂಕಿಂಗ್ ಮತ್ತು PDO ಎಕ್ಸಾಮಿಗೆ ಸಂಬಂಧಿಸಿದಂತೆ, ಜೊತೆಗೆ PC, PSI ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹೊಸ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ನೀವು ಅಡ್ಮಿಷನ್ ಅನ್ನು ಪಡ್ಕೋಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಕಾನ್ಸೆಪ್ಟಿಗೆ ಹೋಗೋಣ. ನೋಡಿ, ಮೊದಲನೇದಾಗಿ ಜಲಸಂಧಿ ಅಂದ್ರೆ ಏನು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸ್ಟ್ರೈಟ್ ಅಂದ್ರೆ ಏನು, ನೋಡಿ ಜಲಸಂಧಿ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಸೊ ನೋಡಿ, ಎರಡು ದೊಡ್ಡದಾದಂತಹ ಜಲಭಾಗವನ್ನ ಸೇರಿಸುವ ಚಿಕ್ಕ ಕಿರುನೀರಿನ ಧಾರೆಯನ್ನ ಜಲಸಂಧಿ ಅಂತಾನೆ ನಾವು ಕರಿತೀವಿ. ಸೊ ನೋಡಿ, ಸ್ಟ್ರೈಟ್ ಈಸ್ ಎ ನಾರೋ ಆಫ್ ವಾಟರ್ ದಟ್ ಕನೆಕ್ಟ್ಸ್ ಟು ಲಾರ್ಜ್ ವಾಟರ್ ಬಾಡಿ. ಇದು ಗೊತ್ತಿರಬೇಕು. ಸೊ ಯಾವುದನ್ನ ಕನೆಕ್ಟ್ ಮಾಡುತ್ತಪ್ಪ ಅಂದ್ರೆ ಟು ಲಾರ್ಜ್ ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡುತ್ತೆ. ಎರಡು ದೊಡ್ಡ ಜಲಭಾಗವನ್ನ ಸಂಪರ್ಕಿಸುವಂತೆ ಮಾಡುವುದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಬೋದು. ನೋಡಿ, ಎರಡು ಭೂಭಾಗಗಳಿದಾವೆ. ಸೊ ಇಲ್ಲೊಂದು ಭೂಭಾಗ ಇದೆ, ಸೊ ಇಲ್ಲೊಂದು ಭೂಭಾಗಗಳಿದಾವೆ. ಸೊ ಈ ಎರಡು ಭೂಭಾಗಗಳನ್ನ ಏನ್ ಮಾಡ್ತಾ ಇದೆ, ಇದು ಪ್ರತ್ಯೇಕಿಸ್ತಾ ಇದೆ. ಓಕೆ, ಟು ಲ್ಯಾಂಡ್ ಮಾಸ್ ಅನ್ನ ಡಿವೈಡ್ ಮಾಡ್ತಾ ಇದೆ. ಹಾಗೆ ಇಲ್ಲೊಂದು ದೊಡ್ಡದಾಗಿರುವಂತಹ ಜಲರಾಶಿ ಕಂಡು ಬರ್ತಾ ಇದೆ. ಸೊ ಇಲ್ಲೊಂದು ಕೂಡ ದೊಡ್ಡದಾಗಿರುವಂತಹ ಜಲರಾಶಿ ಕಂಡು ಬರ್ತಾ ಇದೆ. ಸೊ ಆ ಎರಡು ದೊಡ್ಡ ಜಲರಾಶಿಯನ್ನ ಸಂಪರ್ಕಿಸುವಂತೆ ಮಾಡೋದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಟ್ರೈಟ್ ಅಂತ ಕರಿತೀವಿ. ಸೊ ನೋಡಿ, ಈ ಏರಿಯಾದಲ್ಲಿ ಇದೆಯಲ್ಲ ಚಿಕ್ಕ ಕಿರುನೀರಿನ ಧಾರೆ. ಸೊ ಈ ಕಡೆನೂ ಕೂಡ ಕನೆಕ್ಟ್ ಮಾಡುತ್ತೆ, ಸೊ ಈ ಕಡೆನೂ ಕೂಡ ಕನೆಕ್ಟ್ ಮಾಡುತ್ತೆ. ಸೊ ಹಾಗಾದ್ರೆ ಈ ಜಲಸಂಧಿ ಅಂದ್ರೆ ಎರಡು ದೊಡ್ಡ ಜಲರಾಶಿಗಳನ್ನ ಸೇರಿಸ್ತಾ ಇರುವಂತದ್ದು ಅಥವಾ ಎರಡು ದೊಡ್ಡ ಭೂಭಾಗಗಳನ್ನ ಪ್ರತ್ಯೇಕಿಸುವಂತದನ್ನ ಜಲಸಂಧಿ ಅಂತಾನೆ ಕರಿತೀವಿ. ಸೊ ನೋಡಿ, ಈ ಜಲಸಂಧಿಯ ಮೂಲಕ ನಾವು ಸಾರಿಗೆ ಸಂಪರ್ಕಗಳನ್ನ ಅಥವಾ ಹಡಗುಗಳು ಸಂಚಾರ ಮಾಡೋದಕ್ಕೆ ಯೋಗ್ಯವಾಗಿರುವಂತಹ ಒಂದು ಸ್ಥಳವಾಗಿರ್ತವೆ. ಈ ಜಲಸಂಧಿಯ ಮೂಲಕ ಸಂಪರ್ಕವನ್ನ ಕಲ್ಪಿಸಬಹುದು. ಸೊ ಇವು ನ್ಯಾಚುರಲಿ ಆಗಿರುವಂತದ್ದು, ಓಕೆ, ಸ್ವಾಭಾವಿಕವಾಗಿ ನಿರ್ಮಾಣವಾಗಿರುವಂತಹ ಒಂದು ರೀತಿಯಾದಂತಹ ಮಾರ್ಗ ಅಂತಾನೆ ನಾವು ಕರಿಬಹುದು. ಸೊ ಹಾಗಾದ್ರೆ ಈ ಜಲಸಂಧಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಜಲಸಂಧಿಗಳಿದಾವ ಅಂತ ನೋಡಿದಾಗ, ಸೊ ನಾವು ಫಸ್ಟ್ ಇಂಡಿಯಾದಿಂದನೇ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಸೊ ಭಾರತದಲ್ಲಿ ಕಂಡು ಬರುವಂತಹ ಪ್ರಮುಖ ಜಲಸಂಧಿ ಯಾವುದು ಅಂತ ನೋಡಿದಾಗ, ಸೊ ನೋಡಿ ಮೊದಲನೇ ಜಲಸಂಧಿಗೆ ಹೋಗೋಣ. ಪಾಲ್ಕ್ ಸ್ಟ್ರೈಟ್ ಅಂತಾನೆ ಕರಿತೀವಿ. ಓಕೆ, ಮೊದಲ ಜಲಸಂಧಿ ಯಾವ್ದಪ್ಪ ಅಂದ್ರೆ ಪಾಲ್ಕ್ ಸ್ಟ್ರೈಟ್ ಅಂತಾನೆ ಕರಿತೀವಿ. ನಾವು ಪಾಕ್ ಜಲಸಂಧಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಪಾಕ್ ಜಲಸಂಧಿಯ ಬಗ್ಗೆ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನಂತ ನೋಡಿದಾಗ, ನೋಡಿ ಪಾಕ್ ಜಲಸಂಧಿ ಯಾವ ಎರಡು ಭೂಭಾಗವನ್ನ ಪ್ರತ್ಯೇಕಿಸ್ತಾ ಇದೆ ಅಂತ ಕೇಳಿದಾಗ ಇಲ್ಲಿ ಇಂಡಿಯಾ ಇದೆ, ಸೊ ಹಾಗೆ ಇಲ್ಲಿ ಶ್ರೀಲಂಕಾ ಇದೆ. ಹಾಗಾದ್ರೆ ಪಾಕ್ ಜಲಸಂಧಿ ಯಾವ ಎರಡು ರಾಷ್ಟ್ರಗಳ ನಡುವೆ ಕಂಡು ಬರುತ್ತಂದ್ರೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡು ಬರುವಂತದ್ದು. ಸೊ ಹಾಗಾದ್ರೆ ಈ ಪಾಕ್ ಜಲಸಂಧಿ ಏನಿದೆಯೋ ಅದು ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ, ಸೊ ನೋಡಿ ಈ ಭಾಗವನ್ನ ಅಬ್ಸರ್ವ್ ಮಾಡಿ, ಇದೇ ಪಾಕ್ ಜಲಸಂಧಿಯ ಭಾಗ. ಸೊ ನೋಡಿ, ಈ ಪಾಕ್ ಜಲಸಂಧಿ ಈ ಭಾಗದಲ್ಲಿ ಏನ್ ನೋಡ್ತೀವೋ, ಹಾಗಾದ್ರೆ ಈ ಪಾಕ್ ಜಲಸಂಧಿ ಯಾವ ಎರಡು ದೊಡ್ಡ ಜಲಭಾಗಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಅಂತ ಕೇಳಿದಾಗ, ಸೊ ಈ ಭಾಗದಲ್ಲಿರುವಂತಹ ವಾಟರ್ ಬಾಡಿ ಯಾವುದು ಅಂತ ಕೇಳಿದ್ರೆ, ನೋಡಿ ಈ ಭಾಗದಲ್ಲಿರುವಂತಹ ಜಲಭಾಗವನ್ನ ಪಾಲ್ಕ್ ಬೇ ಅಂತಾನೆ ಕರಿತೀವಿ ಅಥವಾ ಪಾಕ್ ಬೇ ಅಂತಾನೆ ಕರಿತೀವಿ. ಓಕೆ, ಸೊ ಬೇ ಅಂದ್ರೆ ಇಲ್ಲಿ ಪಾಕ್ ಕೊಲ್ಲಿ ಅಂತಾನೆ ಕರಿತೀವಿ, ಕೊಲ್ಲಿ. ಓಕೆ, ಸೊ ಇಲ್ಲಿ ಪಾಕ್ ಕೊಲ್ಲಿ ಇದೆ. ಸೊ ಇಲ್ಲಿ ಯಾವ್ದಿದೆ, ಬೇ ಆಫ್ ಬೆಂಗಾಲ್ ಇದೆ, ಅಂದ್ರೆ ಬಂಗಾಳ ಕೊಲ್ಲಿ ಇಲ್ಲಿ ಕಂಡು ಬರುತ್ತೆ. ಅರ್ಥ ಆಗ್ತಿಲ್ಲ? ಸೊ ನೋಡಿ, ಯಾವ ಎರಡು ಜಲಭಾಗಕ್ಕೆ ಸಂಪರ್ಕ ಕಲ್ಪಿಸ್ತಾ ಇದೆ ಅಂದ್ರೆ ಪಾಕ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯನ್ನ ಸಂಪರ್ಕಿಸುವಂತಹ ಒಂದು ಜಲಸಂಧಿಯನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಪಾಕ್ ಸ್ಟ್ರೈಟ್ ಅಂತಾನೆ ಕರಿತೀವಿ.
ಸೊ ಹಾಗಾದ್ರೆ ಈ ಪಾಕ್ ಜಲಸಂಧಿ ಯಾವ ಎರಡು ಭಾಗಗಳಲ್ಲಿ ಕಂಡು ಬರ್ತಾ ಅಂದ್ರೆ ರಾಷ್ಟ್ರವಾರು ನೋಡಿದಾಗ ಇಂಡಿಯಾ ಮತ್ತು ಶ್ರೀಲಂಕಾ ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಇಲ್ಲಿ ರಾಜ್ಯವಾರು ನೋಡಿದಾಗ ನೋಡಿ ಇಲ್ಲಿ ತಮಿಳುನಾಡು ಕಂಡು ಬರುತ್ತೆ. ಸೊ ಇದು ತಮಿಳುನಾಡಿನ ಭಾಗ. ಸೊ ಇಲ್ಲೂ ಕೂಡ ನೀವು ಮ್ಯಾಪ್ ಅಲ್ಲಿ ನೋಡ್ಬೋದು. ಸೊ ಇದು ತಮಿಳುನಾಡಿದೆ. ಸೊ ಆ ತಮಿಳುನಾಡು. ಹಾಗಾದ್ರೆ ಶ್ರೀಲಂಕಾದ ಯಾವ ಭಾಗ ಅಂದ್ರೆ ಜಾಫ್ನಾ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಜಾಫ್ನಾ. ತಮಿಳುನಾಡು ಮತ್ತು ಜಾಫ್ನಾವನ್ನ ಪ್ರತ್ಯೇಕಿಸುವಂತಹ ಒಂದು ಜಲಸಂಧಿ ಯಾವ್ದಪ್ಪ ಅಂದ್ರೆ ಪಾಕ್ ಸ್ಟ್ರೈಟ್, ಅಥವಾ ಭಾರತ ಮತ್ತು ಶ್ರೀಲಂಕಾವನ್ನ ಪ್ರತ್ಯೇಕಿಸುವಂತಹ ಜಲಸಂಧಿನೂ ಕೂಡ ಯಾವ್ದಾಗಿರುತ್ತಪ್ಪ ಅಂದ್ರೆ ಈ ಪಾಕ್ ಜಲಸಂಧಿ ಆಗಿರುತ್ತೆ. ಓಕೆ, ಹಾಗಾದ್ರೆ ಪಾಕ್ ಜಲಸಂಧಿ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹಾಗೆ ಈ ಪಾಕ್ ಜಲಸಂಧಿಯ ಕೆಳಭಾಗದಲ್ಲಿದೆಯಲ್ಲ ಈ ವಾಟರ್ ಬಾಡಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಗಲ್ಫ್ ಆಫ್ ಮನ್ನಾರ್, ಮನ್ನಾರ್ ಖಾರಿ ಅಂತಾನೆ ಕರೀತಾರೆ. ಓಕೆ, ಮನ್ನಾರ್ ಖಾರಿ ಇಲ್ಲಿ ಕಂಡು ಬರುತ್ತೆ. ಸೊ ಇದು ಕೂಡ ಪ್ರಶ್ನೆ ಆಗಿರುತ್ತೆ. ಸೊ ಭಾರತ ಮತ್ತು ಶ್ರೀಲಂಕಾವನ್ನ ಪ್ರತ್ಯೇಕಿಸುವಂತಹ ಖಾರಿ ಯಾವುದು ಅಂತ ಕೇಳಿದ್ರೆ ಅದೇ ಗಲ್ಫ್ ಆಫ್ ಮನ್ನಾರ್ ಅಥವಾ ಮನ್ನಾರ್ ಖಾರಿ. ಜಲಸಂಧಿ ಯಾವುದು ಅಂತ ಕೇಳಿದ್ರೆ ಪಾಕ್ ಜಲಸಂಧಿ. ಸೊ ಅದರ ಲೊಕೇಶನ್ ಕೂಡ ಎಲ್ಲಿದಾವ ಅಂತ ಹೇಳಿ ನೀವಿನ್ನು ನೋಡಬಹುದು. ಹಾಗೆ ಸ್ನೇಹಿತರೆ ಈ ಭಾಗದಲ್ಲಿ ಒಂದು ಅಬ್ಸರ್ವ್ ಮಾಡಿ. ಸೊ ಈ ಭಾಗದಲ್ಲಿ ಒಂದು ಸೇತುವೆ ಕಾಣಿಸ್ತಾ ಇದೆ. ಇದನ್ನ ಆಡಮ್ಸ್ ಸೇತುವೆ ಅಂತಾನೆ ಕರಿತೀವಿ ಅಥವಾ ರಾಮ ಸೇತುವೆ ಅಂತಾನು ಕೂಡ ಕರಿತೀವಿ. ಸೊ ಈ ರಾಮ ಸೇತುವೆ ಅಥವಾ ಅಡಮ್ಸ್ ಸೇತುವೆ ಅಥವಾ ಅಡಮ್ ಬ್ರಿಡ್ಜ್ ಏನಿದೆಯೋ ಅದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ನೋಡಿ ತಮಿಳುನಾಡಿನ ರಾಮೇಶ್ವರಂ ಅಥವಾ ಪಂಬನ್ ದ್ವೀಪ ಅಂತಾನು ಕೂಡ ಕರಿತೀವಿ. ಪಂಬನ್ ದ್ವೀಪ ಅಂತಾನು ಕೂಡ ಕರಿತೀವಿ. ಸೊ ಅಲ್ಲಿಂದ ಸೊ ಈ ಭಾಗದಲ್ಲಿರುವಂತಹ ಮನ್ನಾರ್ ದ್ವೀಪವನ್ನ ಸಂಪರ್ಕಿಸುವಂತೆ ಇರುವಂತಹ ಒಂದು ಬ್ರಿಡ್ಜ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಆಡಮ್ ಬ್ರಿಡ್ಜ್ ಅಥವಾ ರಾಮ ಸೇತುವೆ ಅಂತಾನೆ ಕರಿತೀವಿ. ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಭಾರತದಲ್ಲಿ ಇರುವಂತದ್ದು ಪಂಬನ್ ದ್ವೀಪ ಅಥವಾ ರಾಮೇಶ್ವರಂ. ಸೊ ಶ್ರೀಲಂಕಾದಲ್ಲಿರುವಂತದ್ದು ಮನ್ನಾರ್ ದ್ವೀಪ. ಎರಡಕ್ಕೂ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆನ ರಾಮ ಸೇತುವೆ ಅಥವಾ ಆಡಮ್ಸ್ ಬ್ರಿಡ್ಜ್ ಅಂತಾನೆ ನಾವು ಕರಿತೀವಿ. ಸೊ ಇಲ್ಲಿ ಮೂರು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಒಂದು ಪಾಕ್ ಜಲಸಂಧಿ, ಎರಡನೇದು ಮನ್ನಾರ್ ಖಾರಿ, ಇನ್ನೊಂದು ಆಡಮ್ ಬ್ರಿಡ್ಜ್ ಅಂತಾನೆ ಕರಿತೀವಿ. ಓಕೆ, ಸೊ ಇವು ಪಾಕ್ ಸ್ಟ್ರೈಟ್ ಬಗ್ಗೆ ನಾವು ತಿಳ್ಕೋಬೇಕಾಗಿರುವಂತಹ ಪ್ರಮುಖ ಅಂಶಗಳಾಗಿರ್ತವೆ. ಸೊ ನೆಕ್ಸ್ಟ್ ಎರಡನೇದಾಗಿ ಹೋಗೋಣ. ಸೊ ಸ್ನೇಹಿತರೆ ನಮ್ಮ ಇಂಡಿಯಾಕ್ಕೆ ಸಂಬಂಧಿಸಿದಂತೆ ಒಂದು ಚಾನಲ್ ಇದೆ. ಈ ಚಾನಲ್ ಅನ್ನ 10 ಡಿಗ್ರಿ ಚಾನಲ್ ಅಂತಾನೆ ಕರಿತೀವಿ. 10 ಡಿಗ್ರಿ ಚಾನಲ್. ಸೊ ನೋಡಿ ಈ 10 ಡಿಗ್ರಿ ಚಾನಲ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಭಾಗದಲ್ಲಿ ಕಂಡು ಬರುವಂತದ್ದು. ಓವರ್ ಆಲ್ ಆಗಿ ನೋಡಿದಾಗ ಎಲ್ಲಿ ಇದು? ಸೊ ಇದು ಅಂಡಮಾನ್, ಈ ಭಾಗ ಯಾವ್ದು ಇದಪ್ಪ ಅಂದ್ರೆ ನಿಕೋಬಾರ್. ಸೊ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ 10 ಡಿಗ್ರಿ ಚಾನಲ್ ಯಾವ ಭಾಗವನ್ನ ಪ್ರತ್ಯೇಕಿಸುತ್ತೆ ಅಥವಾ ಯಾವ ದ್ವೀಪಗಳನ್ನ ಪ್ರತ್ಯೇಕಿಸುತ್ತೆ ಅಂತ ಕೇಳಿದಾಗ ಸೊ ಇಲ್ಲಿರುವಂತದ್ದು ಅಂಡಮಾನ್, ಇದು ಅಂಡಮಾನ್, ಹಾಗೆ ಇಲ್ಲಿ ನಿಕೋಬಾರ್ ಕಂಡು ಬರುತ್ತೆ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಪ್ರತ್ಯೇಕಿಸುವಂತಹ ಒಂದು ಚಾನಲ್ ಅಥವಾ ಕಾಲುವೆ ಯಾವುದು ಅಂತ ಕೇಳಿದ್ರೆ ಅದೇ 10 ಡಿಗ್ರಿ ಚಾನಲ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ 10 ಡಿಗ್ರಿ ಚಾನಲ್ ಎಲ್ಲಿ ಯಾವುದನ್ನ ಪ್ರತ್ಯೇಕಿಸುತ್ತೆ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಪ್ರತ್ಯೇಕಿಸುವಂತಹ ಒಂದು ಚಾನಲ್ ಆಗಿರುತ್ತೆ. ಸೊ ನೋಡಿ ಈ 10 ಡಿಗ್ರಿ ಚಾನಲ್ ಮೂಲಕ ಸೊ ಇಲ್ಲಿ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಗೆ ಸಂಪರ್ಕವನ್ನ ಕಲ್ಪಿಸಬಹುದು. ಎಲ್ಲಿಂದ ಅಂದ್ರೆ ಇಲ್ಲಿ ಅಂಡಮಾನ್ ಸಿ ಕಂಡು ಬರುತ್ತೆ, ಅಂದ್ರೆ ಅಂಡಮಾನ್ ಸಮುದ್ರ. ಸೊ ಹಾಗೆ ಕೆಳಭಾಗಕ್ಕೆ ಬಂದಂತೆ ಇಂಡಿಯನ್ ಓಷಿಯನ್ ಕಂಡು ಬರುತ್ತೆ. ಸೊ ಇವುಗಳಿಗೆ ಸಂಪರ್ಕವನ್ನ ಕಲ್ಪಿಸೋದಾದ್ರೆ ನಾವು ಯಾವ ಚಾನಲ್ ಅನ್ನ ಯೂಸ್ ಮಾಡ್ಕೋಬಹುದಪ್ಪ ಅಂದ್ರೆ 10 ಡಿಗ್ರಿ ಚಾನಲ್ ಅಂತಾನೆ ನಾವು ಕರಿತೀವಿ. 10 ಡಿಗ್ರಿ ಅಂದ್ರೆ ಅಕ್ಷಾಂಶಿಕವಾಗಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಈಗ ಕ್ಲಿಯರ್ ಮಾಡ್ಕೊಳ್ಳಿ. 10 ಡಿಗ್ರಿ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ನಡುವೆ ಕಂಡು ಬರುವಂತದ್ದು ಅಥವಾ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಪ್ರತ್ಯೇಕಿಸುವಂತಹ ಚಾನಲ್ ಯಾವ್ದಪ್ಪ ಅಂದ್ರೆ 10 ಡಿಗ್ರಿ ಚಾನಲ್. ಸೊ ನೆಕ್ಸ್ಟ್ ಹೋಗೋಣ. ಸೊ ನೋಡಿ ಸ್ಟ್ರೈಟ್ ಮಲಾಕ್ಕಾ ಅಂತ ಕರಿತೀವಿ. ಇಲ್ಲಿ ಇದೇನಲ್ಲ ಸ್ಟ್ರೈಟ್ ಮಲಾಕ್ಕಾ ಅಂತಾನೆ ಒಂದು ಜಲಸಂಧಿ ಕಂಡು ಬರುತ್ತೆ. ಮಲಕ್ಕಾ ಜಲಸಂಧಿ. ಓಕೆ, ಮಲಕ್ಕಾ ಜಲಸಂಧಿ. ಹಾಗಾದ್ರೆ ಈ ಮಲಕ್ಕಾ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ, ಏನೆಲ್ಲ ಇಂಪಾರ್ಟೆಂಟ್ ಇರತ್ತೆ ಅನ್ನೋದಾದ್ರೆ ನೋಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮಲಕ್ಕಾ ಜಲಸಂಧಿ ಕಂಡು ಬರುವಂತದ್ದು ಈ ಭಾಗದಲ್ಲಿ. ಇಲ್ಲೊಂದು ಆರೋ ಮಾರ್ಕ್ ಇದೆ ನಿಮಗೆ ಕಾಣಿಸ್ತಿದೆ. ಸೊ ಇದೇ ಮಲಕ್ಕಾ ಜಲಸಂಧಿ ಆಗಿರುತ್ತೆ. ಹಾಗಾದ್ರೆ ಮಲಕ್ಕಾ ಜಲಸಂಧಿ ಯಾವ ಎರಡು ಭೂಭಾಗವನ್ನ ಪ್ರತ್ಯೇಕಿಸ್ತಾ ಇದೆ ಅಂತ ಕೇಳಿದಾಗ ನೋಡಿ ಈ ಭಾಗ ಮಲೇಷಿಯಾ, ಸೊ ಕೆಳಭಾಗದಲ್ಲಿರೋದು ಇಂಡೋನೇಷಿಯಾ ಅಥವಾ ಇಂಡೋನೇಷಿಯಾ ಭಾಗವಾಗಿರುವಂತಹ ಸುಮಂತ್ರ. ಅರ್ಥ ಆಯ್ತಿಲ್ಲ? ಸೊ ಇಂಡೋನೇಷಿಯಾ ಮತ್ತು ಮಲೇಷಿಯಾವನ್ನ ಪ್ರತ್ಯೇಕಿಸುವಂತಹ ಜಲಸಂಧಿ ಯಾವುದು ಅಂದ್ರೆ ಮಲಕ್ಕಾ ಸ್ಟ್ರೈಟ್.
ಓಕೆ, ಮಲೇಷಿಯಾ ಅಂಡ್ ಇಂಡೋನೇಷಿಯಾವನ್ನ ಡಿವೈಡ್ ಮಾಡ್ತಿದೆ. ಸೊ ಹಾಗಾದ್ರೆ ಯಾವ ಎರಡು ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡ್ತಾ ಇದೆ ಅಂತ ಕೇಳ್ತಾನೆ. ಸೊ ನೋಡಿ, ಈ ಭಾಗದಲ್ಲಿದೆ ಅಂಡಮಾನ್ ಸಮುದ್ರ ಕಂಡು ಬರ್ತಾ ಇದೆ, ಅಂಡಮಾನ್ ಸಿ ಕಂಡು ಬರ್ತಾ ಇದೆ. ಸೊ ಆ ಅಂಡಮಾನ್ ಸಿ ಇಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತಪ್ಪ ಅಂದ್ರೆ ಸೌತ್ ಚೈನಾ ಸಿ, ದಕ್ಷಿಣ ಚೀನಾ ಸಮುದ್ರವನ್ನ ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ ಯಾವ್ದಪ್ಪ ಅಂದ್ರೆ ಮಲಕ್ಕಾ ಸ್ಟ್ರೈಟ್. ಅರ್ಥ ಆಯ್ತಲ್ಲ? ಸೊ ನೋಡಿ, ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನ ಸಂಪರ್ಕಿಸುವಂತಹ ಜಲಸಂಧಿ ಯಾವುದು ಅಂತ ಕೇಳಿದ್ರೆ ಸ್ಟ್ರೈಟ್ ಆಫ್ ಮಲಕ್ಕಾ ಅಥವಾ ಮಲಕ್ಕಾ ಜಲಸಂಧಿ. ಹಾಗಾದ್ರೆ ಲಾರ್ಜ್ ವಾಟರ್ ಬಾಡಿ ಅಂತ ನೋಡಿದಾಗ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋದಾಗ ಹಿಂದೂ ಮಹಾಸಾಗರ. ಸೊ ಈ ಕಡೆ ಬಂದಾಗ ಯಾವ ಮಹಾಸಾಗರ ಇರುತ್ತಿದ್ಲಿ? ಪೆಸಿಫಿಕ್ ಮಹಾಸಾಗರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಇಂಡಿಯನ್ ಓಷಿಯನ್ ಇಂದ ಪೆಸಿಫಿಕ್ ಓಷಿಯನ್ ಗೆ ಕನೆಕ್ಟ್ ಮಾಡುವಂತಹ ಒಂದು ಸ್ಟ್ರೈಟ್ ಯಾವುದು ಅಂತ ಕೇಳಿದ್ರು ಮಲಕ್ಕಾ ಸ್ಟ್ರೈಟ್. ಹಾಗೆ ಅಂಡಮಾನ್ ಸಿ ಮತ್ತು ಸೌತ್ ಚೈನಾ ಸಿಗೂ ಕೂಡ ಇದು ಸಂಪರ್ಕವನ್ನ ಕಲ್ಪಿಸುತ್ತೆ. ಯಾವ ಎರಡು ರಾಷ್ಟ್ರಗಳ ನಡುವೆ ಕಂಡು ಬರುತ್ತೆ ಅಂತ ಕೇಳಿದ್ರೆ ಮಲೇಷಿಯಾ ಮತ್ತು ಇಂಡೋನೇಷಿಯಾದ ನಡುವೆ ಕಂಡು ಬರುವಂತಹ ಒಂದು ಜಲಸಂಧಿ. ಸೊ ಹಾಗಾದ್ರೆ ಸ್ನೇಹಿತರೆ, ಈ ಮಲಕ್ಕಾ ಜಲಸಂಧಿಯ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ಜಲಸಂಧಿ ಅಂತ ಕರಿತೀವಿ. ಕ್ಲಿಯರ್? ಇಲ್ಲಿ ಪ್ರಪಂಚದ ಅತಿ ಉದ್ದವಾದಂತಹ ಜಲಸಂಧಿ, ಲಾಂಗೆಸ್ಟ್ ಸ್ಟ್ರೈಟ್ ಇನ್ ದ ವರ್ಲ್ಡ್ ಅಂತಾನೆ ಕರಿತೀವಿ. ಪ್ರಪಂಚದ ಅತಿ ಉದ್ದ ಜಲಸಂಧಿ ಯಾವ್ದಪ್ಪ ಅಂದ್ರೆ ಮಲಕ್ಕಾ ಜಲಸಂಧಿ. ಸೊ ನೋಡಿ, ಈ ಮಲಕ್ಕಾ ಜಲಸಂಧಿಯ ಮೂಲಕ ನೋಡಿ, ಈ ಕಡೆ ಶ್ರೀಲಂಕಾ ಇದೆ, ಈ ಕಡೆ ಭಾರತ ಇದೆ. ನೋಡಿ, ಭಾರತ, ಶ್ರೀಲಂಕಾ, ಈ ಕಡೆ ಬಾಂಗ್ಲಾದೇಶ್ ಇದೆ, ಮಯನ್ಮಾರ್ ಇದೆ. ಇವೆಲ್ಲ ರಾಷ್ಟ್ರಗಳು ನಾವು ಜಲಮಾರ್ಗದ ಮೂಲಕವಾಗಿ ಶ್ರೀಲಂಕಾಕ್ಕೆ ಹೋಗ್ಬೇಕು, ಚೀನಾಕ್ಕೆ ಹೋಗ್ಬೇಕಂದ್ರೆ ಓಕೆ, ಚೈನಾಕ್ಕೆ ಹೋಗ್ಬೇಕು, ಈ ಕಡೆ ಜಪಾನಿಗೆ ಹೋಗ್ಬೇಕು, ನಾರ್ತ್ ಕೊರಿಯಾ, ಸೌತ್ ಕೊರಿಯಾಕ್ಕೆ ಸಂಪರ್ಕ ಬೆಳೆಸಬೇಕಾದ್ರೆ ನಾವು ಯಾವ ಜಲಸಂಧಿಯನ್ನ ಬಳಸ್ಕೊಂತೀವಪ್ಪ ಅಂದ್ರೆ ಮಲಕ್ಕಾ ಜಲಸಂಧಿ. ಭಾರತಕ್ಕೆ ಅತಿ ಸಮೀಪದಲ್ಲಿರುವಂತಹ ಜಲಮಾರ್ಗ ಅದು ಯಾವುದಕ್ಕೆ? ಚೀನಾ ಮತ್ತು ಜಪಾನಿಗೆ ಅಂತ ನೋಡಿದಾಗ ಸೊ ಈ ಮಲಕ್ಕಾ ಜಲಸಂಧಿಯ ಮೂಲಕ ಸಂಪರ್ಕವನ್ನ ಕಲ್ಪಿಸೋದನ್ನ ನಾವು ನೋಡ್ತೀವಿ. ಸೊ ಇದು ಹಡಗು ಸಂಚಾರ ಮಾಡೋದಕ್ಕೆ ಒಂದು ಯೋಗ್ಯವಾಗಿರುವಂತಹ ಒಂದು ಜಲಸಂಧಿನೂ ಕೂಡ ನೋಡ್ಬೋದು. ಓಕೆ, ಸೊ ಇದು ಮತ್ತೊಂದು ಪ್ರಮುಖವಾಗಿರುವಂತಹ ಜಲಸಂಧಿಗಳಲ್ಲಿ ನೋಡ್ತೀವಿ ಮಲಕ್ಕಾ ಸ್ಟ್ರೈಟ್. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ನೋಡಿ, ಸೋಂಡಾ ಸ್ಟ್ರೈಟ್ ಅಂತ ಕಂಡುಬರುತ್ತೆ. ಸೋಂಡಾ ಸ್ಟ್ರೈಟ್ ಅಂತೇಳಿ ಇದೆ, ಸೋಂಡಾ ಸ್ಟ್ರೈಟ್. ಸೊ ಇದು ಎಲ್ಲಿ ಕಂಡು ಬರುತ್ತೆ, ಏನ್ ಇಂಪಾರ್ಟೆಂಟ್ ಅಂತ ನೋಡಿದಾಗ ಸೊ ನೋಡಿ, ಸೋಂಡಾ ಸ್ಟ್ರೈಟ್ ಅನ್ನುವಂಥದ್ದು ಯಾವ ಎರಡು ಭೂಭಾಗವನ್ನ ಪ್ರತ್ಯೇಕ ಮಾಡ್ತಾ ಇದೆ ಅಂದ್ರೆ ಇದು ಸುಮಂತ್ರ. ಓಕೆ, ಯಾವ ಭೂಭಾಗ ಇದು? ಸುಮಂತ್ರ. ಸೊ ಈ ಕಡೆ ಯಾವ ಭೂಭಾಗ ಇದೆ? ಜಾವಾ. ಸೊ ಸುಮಂತ್ರ ಮತ್ತು ಜಾವವನ್ನ ಪ್ರತ್ಯೇಕಿಸ್ತಾ ಇರುವಂತಹ ಒಂದು ಜಲಸಂಧಿ ಸ್ಟ್ರೈಟ್ ಯಾವ್ದಪ್ಪ ಅಂದ್ರೆ ಸೋಂಡಾ ಸ್ಟ್ರೈಟ್. ಸೊ ಇಲ್ಲೊಂದ್ಸಲ ನೋಡ್ಬಿಡಬೇಕಾದ್ರೆ ಸೊ ಇದೇ ಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಜಲಸಂಧಿ. ಸೊ ಇಲ್ಲಿ ಮಲಕ್ಕಾ ಜಲಸಂಧಿ ಕಾಣಿಸ್ತು. ಸೊ ಹಾಗೆ ಅದರ ಮುಂದುವರೆದಿರುವಂತಹ ಭಾಗ ಇಂಡೋನೇಷಿಯಾದ ಭಾಗ. ಸೊ ಈ ಭಾಗ ಯಾವ್ದಪ್ಪ ಅಂದ್ರೆ ಸುಮಂತ್ರವಾಗಿರುತ್ತೆ. ಸೊ ಈ ಕಡೆ ಇರುವಂತಹ ಭಾಗ ಯಾವ್ದಪ್ಪ ಅಂದ್ರೆ ಜಾವಾ. ಸುಮಂತ್ರ ಮತ್ತು ಜಾವವನ್ನ ಪ್ರತ್ಯೇಕಿಸ್ತಾ ಇರುವಂತಹ ಜಲಸಂಧಿ ಸೋಂಡಾ ಜಲಸಂಧಿ ಆಗಿರುತ್ತೆ. ಹಾಗಾದ್ರೆ ಯಾವ ಎರಡು ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡ್ತಾ ಇದೆ ಅಂತ ನೋಡಿದಾಗ ಇಲ್ಲಿ ನೋಡಿ, ಇಂಡಿಯನ್ ಓಷಿಯನ್ ಕಾಣಿಸ್ತಾ ಇದೆ. ಸೊ ಇಂಡಿಯನ್ ಓಷಿಯನ್ ಇಂದ ಎಲ್ಲಿಗೆ ಕನೆಕ್ಟ್ ಮಾಡ್ತಪ್ಪ ಅಂದ್ರೆ ಜಾವಾ ಸಿಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಹಿಂದೂ ಮಹಾಸಾಗರ ಇದೆ, ಇಲ್ಲಿ ಜಾವಾ ಸಮುದ್ರ ಕಂಡುಬರುತ್ತೆ. ಆ ಜಾವಾ ಸಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಜಲಸಂಧಿ ಯಾವುದು ಅಂತ ಕೇಳಿದ್ರೆ ಓಕೆ, ಸೋಂಡಾ ಜಲಸಂಧಿ. ಕ್ಲಿಯರ್ ಮಾಡ್ಕೋಬಿಡಿ. ಸೊ ನೋಡಿ, ಇದು ಕೂಡ ಎಲ್ಲಿ ಕಂಡು ಬರುವಂತದ್ದು? ಇಂಡೋನೇಷಿಯಾ ಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು. ಸುಮಂತ್ರ ಮತ್ತು ಜಾವವನ್ನ ಪ್ರತ್ಯೇಕಿಸುವಂತಹ ಜಲಸಂಧಿ ಸೋಂಡಾ ಜಲಸಂಧಿ. ಹಾಗೆ ಇಂಡಿಯನ್ ಓಷಿಯನ್ ಮತ್ತು ಜಾವಾ ಸಿಯನ್ನ ಕನೆಕ್ಟ್ ಮಾಡುವಂತಹ ಜಲಸಂಧಿ ಯಾವುದಂತ ಕೇಳಿದ್ರು ಕೂಡ ಸೋಂಡಾ ಜಲಸಂಧಿ ಆಗಿರುತ್ತೆ. ಸೊ ಇದು ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಜಲಸಂಧಿ ಅಂತಾನೆ ನೋಡ್ತೀವಿ. ಮೇಲ್ಭಾಗ ಮಲಕ್ಕಾ ಇದೆ, ಅದರ ಕೆಳಭಾಗದಲ್ಲೇ ಈ ಒಂದು ಸೋಂಡಾ ಸ್ಟ್ರೈಟ್ ಇರೋದನ್ನ ನೋಡ್ಬೋದು. ವಿತ್ ಮ್ಯಾಪ್ ಅಲ್ಲಿ ಎಲ್ಲಿದೆ ಅಂತ ಹೇಳಿ ಲೊಕೇಶನ್ ಕೂಡ ನಾವು ನೋಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಹೋಗೋಣ. ನೋಡಿ, ಮೊಜಾಂಬಿಕಾ ಚಾನಲ್ ಅಂತ ಇದೆ. ಸೊ ಇದೆ ಮೊಜಾಂಬಿಕಾ ಚಾನಲ್. ಇದು ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೊಜಾಂಬಿಕಾ ಚಾನಲ್ ಅಂತ ಎಕ್ಸಾಂಪಲ್ ಕೇಳ್ತಾನೆ. ಸೊ ಮೊಜಾಂಬಿಕಾ ಚಾನಲ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಕೇಳಬಹುದು. ಸೊ ಮೊಜಾಂಬಿಕಾ ಚಾನಲ್ ಕಂಡು ಬರುವಂತದ್ದು ಎರಡು ರಾಷ್ಟ್ರಗಳ ನಡುವೆ ಕಂಡು ಬರುತ್ತೆ. ಇದೊಂದು ದ್ವೀಪ. ಓಕೆ, ಸೊ ಈ ದ್ವೀಪ ಯಾವ್ದಪ್ಪ ಅಂದ್ರೆ ಮಡಗಾಸ್ಕರ್ ದ್ವೀಪ. ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದು ಮಡಗಾಸ್ಕರ್ ದ್ವೀಪ. ಇದು ಆಫ್ರಿಕಾದ ಭೂಭಾಗ. ಈ ಯಾವ ರಾಷ್ಟ್ರಪ್ಪ ಅಂದ್ರೆ ಮೊಜಾಂಬಿಕಾ ರಾಷ್ಟ್ರ.
ಸೊ ನೋಡಿ, ಈ ಮೊಜಾಂಬಿಕಾ ಮತ್ತು ಮಡಗಾಸ್ಕರ್ ನಡುವೆ ಕಂಡು ಬರುವಂತಹ ಒಂದು ಚಾನಲ್ ಅನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮೊಜಾಂಬಿಕಾ ಚಾನಲ್ ಅಂತಾನೆ ಕರಿತೀವಿ. ಕ್ಲಿಯರ್? ಯಾವ ಎರಡು ರಾಷ್ಟ್ರಗಳು? ಮೊಜಾಂಬಿಕಾ ಮತ್ತು ಮಡಗಾಸ್ಕರ್ ದ್ವೀಪವನ್ನ ಪ್ರತ್ಯೇಕಿಸುವಂತಹ ಒಂದು ಜಲಸಂಧಿ ಅಥವಾ ಚಾನಲ್ ಅಂತ ಕರಿತೀವಿ. ಆ ಚಾನಲ್ ಮೊಜಾಂಬಿಕಾ ಅಂತಾನೆ ಹೆಸರಲ್ಲಿದೆ. ಸೊ ಹಾಗಾದ್ರೆ ಈ ಮೊಜಾಂಬಿಕಾ ಅನ್ನುವಂಥದ್ದು ಯಾವ ವಾಟರ್ ಬಾಡಿಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಕಂಪ್ಲೀಟ್ ಇಂಡಿಯನ್ ಓಷಿಯನ್ ಅಲ್ಲಿ ಕಂಡು ಬರೋದು. ಎಷ್ಟು ಓವರ್ ಆಗಿ ಹಿಂದೂ ಮಹಾಸಾಗರದ ಒಂದು ಭಾಗವಾಗಿರುತ್ತೆ. ಸೊ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುವಂತಹ ಒಂದು ಚಾನಲೇ ಈ ಮೊಜಾಂಬಿಕಾ ಚಾನಲ್ ಅಂತ ಕರಿತೀವಿ. ಮೊಜಾಂಬಿಕಾ ಮತ್ತು ಮಡಗಾಸ್ಕರ್ ದ್ವೀಪಗಳ ನಡುವೆ ಕಂಡು ಬರುವಂತಹ ಒಂದು ಚಾನಲ್ ಆಗಿರುತ್ತೆ. ಓಕೆ, ಸೊ ಮೊಜಾಂಬಿಕಾ ಚಾನಲ್ ಅನ್ನೋದು ಎಲ್ಲಿ ಮತ್ತೆ ಯಾವ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಹೋಗೋಣ. ಜಿಬ್ರಾಲ್ಟರ್ ಸ್ಟ್ರೈಟ್ ಅಂತ ಕರಿತೀವಿ. ಓಕೆ, ಇದೇ ಭಾಗ, ಇದನ್ನ ಜಿಬ್ರಾಲ್ಟರ್ ಜಲಸಂಧಿ. ಕ್ಲಿಯರ್ ಆಗ್ತಿದೆಯಾ? ಜಿಬ್ರಾಲ್ಟರ್ ಜಲಸಂಧಿ ಅಂತ ನೋಡ್ತೀವಿ. ಹಾಗಾದ್ರೆ ಈ ಜಿಬ್ರಾಲ್ಟರ್ ಜಲಸಂಧಿ ಫಸ್ಟ್ ನೋಡ್ಬೇಕಾಗಿರೋದೇನು? ಜಿಬ್ರಾಲ್ಟರ್ ಜಲಸಂಧಿ ಯಾವ ಎರಡು ಭೂಭಾಗವನ್ನ ಪ್ರತ್ಯೇಕಿಸ್ತಾ ಇದೆ ಅಂದ್ರೆ ಅತಿ ದೊಡ್ಡದಾಗದಂತಹ ಕಾಂಟಿನೆಂಟ್ ಅನ್ನೇ ಡಿವೈಡ್ ಮಾಡ್ತಾ ಇದೆ. ಸೊ ಈ ಕಾಂಟಿನೆಂಟ್ ಯಾವುದು ಅಂತ ಕೇಳಿದ್ರೆ ಯುರೋಪ್ ಖಂಡ. ಓಕೆ, ಯುರೋಪ್ ಖಂಡ. ಸೊ ಈ ಕಡೆ ಬಂದಾಗ ಇದು ಆಫ್ರಿಕಾ ಖಂಡ. ಓಕೆ, ಸೊ ಯಾವ ಎರಡು ಖಂಡವನ್ನ ಪ್ರತ್ಯೇಕಿಸ್ತಾ ಇದೆ ಅಂತ ಕೇಳಿದಾಗ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಕಂಡು ಬರುವಂತಹ ಒಂದು ಜಲಸಂಧಿ ಯಾವುದಪ್ಪ ಅಂದ್ರೆ ಜಿಬ್ರಾಲ್ಟರ್ ಸ್ಟ್ರೈಟ್. ಓಕೆ, ಸೊ ನೋಡಿ, ಎರಡು ಖಂಡಗಳಾದ್ರೆ ಆ ಎರಡು ಖಂಡದ ಪ್ರಮುಖ ರಾಷ್ಟ್ರಗಳು ಯಾವುದು? ಯುರೋಪ್ನ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಸ್ಪೇನ್ ಕಂಡು ಬರುತ್ತೆ. ಹಾಗೆ ಆಫ್ರಿಕಾದ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಮೊರಾಕೊ ಕಂಡು ಬರುತ್ತೆ. ರಾಷ್ಟ್ರವಾರು ಕೇಳಿದ್ರೆ ಸ್ಪೇನ್ ಮತ್ತು ಮೊರಾಕೊ, ಖಂಡವಾರು ಕೇಳಿದಾಗ ಯುರೋಪ್ ಮತ್ತು ಆಫ್ರಿಕಾ. ಯುರೋಪ್ ಮತ್ತು ಆಫ್ರಿಕಾ, ಸ್ಪೇನ್ ಮತ್ತು ಮೊರಾಕೊ ಇನ್ ಬಿಟ್ವೀನ್ ಅಲ್ಲಿ ಕಂಡು ಬರುವಂತದ್ದು ಅಥವಾ ಅವೆರಡನ್ನ ಡಿವೈಡ್ ಮಾಡುವಂತಹ ಸ್ಟ್ರೈಟ್ ಯಾವುದು ಅಂತ ಕೇಳಿದ್ರೆ ಜಿಬ್ರಾಲ್ಟರ್ ಸ್ಟ್ರೈಟ್. ಹಾಗಾದ್ರೆ ಈ ಜಿಬ್ರಾಲ್ಟರ್ ಸ್ಟ್ರೈಟ್ ಇದೆಯಲ್ಲ, ಯಾವ ಎರಡು ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡ್ತಾ ಇದೆ ಅಂತ ಕೇಳಿದಾಗ ಇದು ಸ್ಟ್ರೈಟ್ ಏರಿಯಾ. ಓಕೆ, ಸೊ ಯಾವ ಎರಡು ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡ್ತಾ ಇದೆ ಅಂತ ಕೇಳಿದಾಗ ಸೊ ನೋಡಿ, ಇಲ್ಲಿದೆ ಮೆಡಿಟರೇನಿಯನ್ ಸಿ, ಮೆಡಿಟರೇನಿಯನ್ ಸಮುದ್ರ ಇದೆ. ಸೊ ಈ ಭಾಗದಲ್ಲಿ ಅಟ್ಲಾಂಟಿಕ್ ಓಷಿಯನ್ ಕಂಡು ಬರುತ್ತೆ. ಓಕೆ, ಅಟ್ಲಾಂಟಿಕ್ ಮಹಾಸಾಗರ ಹಾಗೆ ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕನೆಕ್ಟ್ ಮಾಡುವಂತಹ ಒಂದು ಸ್ಟ್ರೈಟ್ ಯಾವುದು ಅಂತ ಕೇಳಿದಾಗ ಜಿಬ್ರಾಲ್ಟರ್ ಸ್ಟ್ರೈಟ್ ಆಗಿರುತ್ತೆ. ಓಕೆ, ಸೊ ಇದು ಜಿಬ್ರಾಲ್ಟರ್ ಸ್ಟ್ರೈಟ್ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಾಗತ್ತೆ. ಎರಡು ಖಂಡಗಳು ಯುರೋಪ್ ಮತ್ತು ಆಫ್ರಿಕಾ, ಎರಡು ರಾಷ್ಟ್ರಗಳು ಸ್ಪೇನ್ ಮತ್ತು ಮೊರಾಕೊ, ಎರಡು ವಾಟರ್ ಬಾಡಿಗಳು ಅಂತ ಕೇಳಿದಾಗ ಮೆಡಿಟರೇನಿಯನ್ ಸಿ ಮತ್ತು ಅಟ್ಲಾಂಟಿಕ್ ಓಷಿಯನ್ ನಡುವೆ ಕಂಡು ಬರುವಂತಹ ಒಂದು ಜಲಸಂಧಿಯನ್ನ ಜಿಬ್ರಾಲ್ಟರ್ ಜಲಸಂಧಿ ಅಂತಾನೆ ನಾವು ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಮ್ ದೃಷ್ಟಿಯಲ್ಲಿ ಹಲವಾರು ಬಾರಿ ಪ್ರಶ್ನೆ ಬಂದಿರೋದು ಸಹ ಇದನ್ನ ನಾವು ನೋಡಬಹುದು. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟ್ರೈಟ್ಸ್ಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಜಲಸಂಧಿಗಳ ಬಗ್ಗೆ ಮತ್ತೆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಕೂಡ ವಂದನೆಗಳು. ಥ್ಯಾಂಕ್ ಯು.